300 ರೂಪಾಯಿ ಇಸ್ಕೊಂಡವ್ರೆ. ಒಬ್ಬೊಬ್ಬ ಹತ್ರ 300 ರೂಪಾಯಿ ಅಂದ್ರು, ಹತ್ತತ್ರ 2,000 ಜನ ಬಂದವ್ರೆ. 3 to 6 ಅಂದರೆ 6 ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಗೈಸ್ ಜೆನ್ಯೂನ್ ರಿಪ್ಲೈ ಏನು ಅಂದರೆ, ಇಫ್ ಇನ್ ಕೇಸ್ ನೀವೇನಾದ್ರು ಟಾಪ್ ಕಾಲೇಜಸ್ಸಲ್ಲಿ ಎಲ್ಲರೂ ಓದಿದ್ರೆ ದಯವಿಟ್ಟು ಅಲ್ಲೇ ಪ್ಲೇಸ್ಡ್ ಆಗಿಬಿಡ್ರಿ. ಗುರು ನಮಗೆ ಇವ್ರ ಇಂಟರ್ವ್ಯೂ ತಗೊಂತಾರ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಗುರು ಇವತ್ತು ನಾನು ಹೇಳಿದ್ದಲ್ಲ ಜಾಬ್ ಮೇಳ ಅಂತ. ಪ್ರೆಸೆಂಟ್ ನಾನು ಮತ್ತೆ ನಮ್ಮ ಅಜ್ಜಿ ಹೋಗ್ತಾ ಇದ್ದೀವಿ. ನನ್ನ ಮಗ ಮುಖ ತೋರಿಸಲ್ಲ, ಸ್ವಲ್ಪ ನಾಚಿಗೆ. ಗುರು ಇನ್ನೇನಿಂದ 8 ಗಂಟೆಗೆ ನಾವು ಇರಬೇಕಾಗಿತ್ತು. ಟೈಮ್ ನೋಡಿ ಅಲ್ಲಿ ಎಷ್ಟು ಅಂದರೆ, ಟೈಮ್ ಎಷ್ಟು? ಟೈಮು ಪ್ರೆಸೆಂಟು 8:02. ಗುರು ನೋಡಿ ಅವಾಗಲಿಂದ ವ್ಲಾಗ್ ಮಾಡೋಕ್ಕೆ ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲಿಗೆ ಬರ್ತಾ ವ್ಲಾಗ್ ಮಾಡ್ತಾ ಇದ್ದೀವಿ. ಯಾಕೆ ನಿನ್ನ ಹತ್ರ ಮೋಸ್ಟ್ಲಿ ಬಾಂಬ್ ಇದೆ ಅನ್ಸುತ್ತೆ ಕಣೋ. ಏನದು CU2 ಅಲ್ಲ ಕಳ್ಳ. ನಾವು 8 ಗಂಟೆಗೆ ಬರಬೇಕಾಗಿತ್ತು. ನೋಡಿ ಈ ನನ್ನ ಮಗನ ಸವಾಸ ಮಾಡಿ 9 ಗಂಟೆಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತೂ, ಜನ ಸಾಗರ. ನನ್ನ ಮಗನೇ ನೀನು ನಂಬ್ಕೊಂಡೋದ್ರೆ ಯಾವಾಗಲೂ ಲೇಟ್ ಲತೀಫ್ ನನ್ನ ಮಗನೇ. ಇವನೊಬ್ಬ ಕೆಲಸ ಇಲ್ಲ ಅವನಿಗೆ ಕೆಲಸ ಕೊಡ್ಸಕ್ಕೆ ಬಂದರೆ ಕ್ಯೂವಲ್ಲಿ ನಿಲ್ಲಿಸ್ತವನೆ. ನಮ್ಮ ದೇಶದ ಜನಾಂಗ. ಕೈ ಎತ್ತಕ್ಕೆ ಒಂದು ಕೈಯಲ್ಲಿ ಫೋನ್ ಐತೆ, ಒಂದು ಕೈಯಲ್ಲಿ ಇದೈತೆ. ನನ್ನನ್ನು ನೋಡ್ದಾ? ಕಾಣಿಸಲ್ಲ. ಇಲ್ಲೇ ಇದೆಯಲ್ಲ, ಬರಲೇ. ಯಾರ ತ ಮಾತಾಡ್ತಿದ್ಯಾ? ನೀವು ಅನ್ಎಂಪ್ಲಾಯ್ಡಾ? ಸೋನ್ ಟು ಬಿ ಎಂಪ್ಲಾಯ್ಡ್. ಕ್ರಾಕ್ಸ್ ಹಾಕೊಂಬಂದನಲ್ವಾ? ಕ್ರಾಕ್ಸಿಗೆ ಸಾಕ್ಸ್ ಹಾಕಿದ್ಯಾ? ನಂದು ಹಾಕಿರಂಗೆ. ಫೋನ್ ಪೇನೆ ವರ್ಕ್ ಆಗ್ತಿಲ್ಲ. ಲೋ ಮಚ್ಚಿ, ಲೋ ಇಲ್ಲಿ ನೋಡಿ, ಇಲ್ಲಿ ಏನು ಸ್ಕ್ಯಾಮ್ ನೋಡು. ಸ್ಟಾರ್ಟಿಂಗ್ ಅವರು ದುಡ್ಡಿಲ್ಲ ಅಂತ ಹೇಳಿದ್ರು ತಾನೆ, ಆಮೇಲೆ ನೋಡ್ರೆ 300 ರೂಪಾಯಿ ಎಂಟ್ರಿ ಫೀಸ್ ಮಾಡೋರೆ. ಜಾಬ್ ಮೇಳ ಫಾರ್ ಎ ರೀಸನ್. ಈ ಚಪ್ಪರಿ ನನ್ನ ಮಗನ ಜೊತೆ ಬಂದ್ರೆ ಅದು ಕ್ರಾಕ್ಸ್ ಹಾಕೊಂಡು ಹೆಂಗೆ ಬಂದು ಅವನು. ನಿನಗೆ ಫಸ್ಟ್ ಹ್ಯಾಂಡ್ ರೈಟಿಂಗ್ ನೋಡೇ ಹೊರ ಕಳಿಸ್ತೀರ ಅನ್ಸುತ್ತೆ ಮೋಸ್ಟ್ಲಿ. ಮಗ ಕಜ್ಜಿ ಲೆಟರ್ ಪ್ರಾಕ್ಟೀಸ್ ಮಾಡ್ಕೊಂಬ ಅಂತ. ಇನ್ನೊಂದೇನೋ ಮೇಲ್ ಐಡಿ ಆಗ್ತಾ, ಅದೇನಾಗ್ತಾ ಅಂತ ಅವನಿಗೆ ಗೊತ್ತು. ಲೇ ನಿನ್ನ ಫೋನ್ ನಂಬರ್ ಅಷ್ಟೇ ಅರ್ಥ ಆಗುತ್ತೆ, ಮೇಲ್ ಐಡಿ ಲೇ. ಕಾಲೇಜ್ ನೇಮೇ ಗೊತ್ತಿಲ್ಲ, ಇಂಟರ್ವ್ಯೂ ಬಂದವನೆ. BTI ಫುಲ್ ಫಾರ್ಮ್ ಹೇಳೋ. ಫುಲ್ ಫಾರ್ಮ್ ಹೇಳು ಸಾಕು. ನೀನು ಫುಲ್ ಫಾರ್ಮ್ ಹೇಳು, ನನಗೆ ಗೊತ್ತು. ಏನೋ ಬೆಂಗಳೂರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್. ಆಮೇಲೆ ಏನು ಲಕ್ಷ್ಮೀ ಹುಂಡೈ. ಗುರು ಇದೇನು ಅಂದರೆ, ಇದು ಕಂಪನಿ ಫಿಲ್ಟರ್ ಮಾಡ್ತಾ ಇದೀವಿ. ಇವನ್ ಎಜುಕೇಷನ್ನಿಗೆ ಯಾವ್ದಾವ್ದು ಸಿಗ್ತವೆ ಕಂಪನಿ ಅಂತ. ಏನಿಗೆಲ್ಲ ಗೊತ್ತಲ್ಲ ನನಗೆ. ಮಚ್ಚಿ ನೀವು ಮುಂಚೆ ಹೇಳು, ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡಿದೆ ಅಂತ. ಇವನು ಬ್ಲಿಂಕಿಟಲ್ಲಿ ವರ್ಕ್ ಮಾಡಿದ್ದ. ಇವನಾ ಡೆಲಿವರಿ ಮ್ಯಾನು. ಗೈಸ್ ಸರ್ಜಾಪುರ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ. ಇಫ್ ಇನ್ ಕೇಸ್ ನೀವೇನಾದರೂ ಬರಬೇಕಾದ್ರೆ ಏನು ಮಚ್ಚಿ ಹಿಮಾಲಯನ್ ತಗೊಂಬನ್ನಿ ಗಾಡಿ, ಯಾಕಂದರೆ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಇಷ್ಟು ಯಶವಂತಪುರದಿಂದ 7:30ಗೆ ಬಿಟ್ಟು ನಾವು ಬಂದಿರೋದು ಸ್ಕೂಟಿಲಿ. 8 ಗಂಟೆಗೆ ಬಿಟ್ಟು ಅವಾಗಿಂದ 10 ನಿಮಿಷ ಅಂತ ಹೇಳ್ಕೊಂಡು ನೀವೆಲ್ಲ ಫ್ರೆಂಡ್ಸ್ ಬಂದೆ. 7:30ಗೆ ಬಂದು ಅಲ್ಲಿಂದ ಮತ್ತೆ ರಾಂಗ್ ರೂಟ್ ಹೊಡ್ಕಂತ ಬಂದ್ವಿ. ನನ್ನ ಮಗಂಗೆ ಮ್ಯಾಪ್ ನೋಡೋಕ್ಕೆ ಬರಲ್ಲ. 2 ಸಲ ರೋಡ್ ಮಿಸ್ ಮಾಡ್ಸೋನೆ. ಒಂದ್ಸಲ 17 ಕಿಲೋಮೀಟರ್ ಇತ್ತು, ಸ್ಟ್ರೈಟ್ ಓಡಿಸ್ತಾ, ಮತ್ತೆ 20 ಕಿಲೋಮೀಟರ್ ಆಯಿತು. ಇಫ್ ಇನ್ ಕೇಸ್ ಏನಾದ್ರು ಅಸ್ತಮ ಯಾರಿಗಿರಲ್ಲ, ಅಸ್ತಮ ಬರುತ್ತೆ. ಅಸ್ತಮ ಯಾರಿಗಿಲ್ಲ, ಅಸ್ತಮ ಬರುತ್ತೆ. ಅಸ್ತಮ ಇರೋ ಹುಡುಗಿ, ಅಸ್ತಮ ಅಂದ್ರೆ ಹುಡುಗಿ ಎಲ್ಲ ಕಾಣಲ್ಲ. ರೂಪಾಯಿ ಕಟ್ ಬಂದಿದ್ದೀನಿ ಸಾಲ ಮಾಡಿ, ಸ್ಲೈಸಲ್ಲಿ ತಗ್ಸ್ ಬಂದಿದ್ದೀನಿ. ಪ್ಲೀಸ್ ಕೆಲಸ ಕೊಡಿಸಿ. ತೆಗಿದ್ಯಾ? ಯಪ್ಪ, ನಾನು ಸುಮ್ಮನೆ ಹೇಳ್ರಿ, ರಿಯಲ್ ಆಗಿ ಮಾಡಿದ್ಯಲ್ಲ ಮಗ ಎಲ್ಲ. ಇವನು 30 ರೆಸ್ಯೂಮ್ ತಂದವನೆ, ನಾನು 80 ರೆಸ್ಯೂಮೇ ತಂದಿದ್ದೀನಿ. 15 ನಮ್ದು IT 5 ಬಿಡು. ಸೇಲ್ಸ್ ಹಾಕ್ಬಿಡೋಣ. ಯಾರು ಇದೆಲ್ಲ ಮಿನಿ ಪ್ರಾಜೆಕ್ಟ್, ಮೇಜರ್ ಪ್ರಾಜೆಕ್ಟ್ ಇಲ್ಲಿ ಮೇಜರ್ ಪ್ರಾಜೆಕ್ಟ್. ಲಾಸ್ಟ್ ಸೆಮಿಸ್ಟರ್ ಏನು ಮಾಡಿಲ್ಲ ನೀನು? ಹಾಕಿದ್ದಲ್ಲಿ. ಈ ಸೆಮಿಸ್ಟರ್ ಗೊತ್ತಾಗಲ್ಲ ಹಾಕಿಲ್ಲ. ಪ್ರಾಜೆಕ್ಟ್ ಬಗ್ಗೆನೇ ಗೊತ್ತಿಲ್ಲ ನನಗೆ. ಲಿಂಕ್ಡ್ಇನ್ ನೋಡಿ, HTTP ಅಂತ ಐತೆ. ಈ ಥರ ಲಿಂಕ್ಡ್ಇನ್ ಲಿಂಕ್ ಹಾಕಬೇಕು. ಈ ಕೋತಿ ನನ್ನ ಮಗಂಗೆ ಕೊಟ್ಟರೆ ಹೈಪರ್ ಲಿಂಕ್ ಹಾಕೋದು. ಹೈಪರ್ ಅಂದರೆ ಆ್ಯಪ್ ಲಿಂಕ್ ಹಾಕಿದ್ದಾನೆ. ಹೋಗಿ ಲಿಂಕ್ಡ್ಇನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಮಾಡ್ಕೊಡೋ ಜಾಸ್ತಿ ನೋಡಿ. ಇಲ್ಲ
ಅದನ್ನ ಕ್ಲಿಕ್ ಮಾಡಿದ್ರೆ ಬರೋದು. ಅದನ್ನ ಕ್ಲಿಕ್ ಮಾಡ್ರೆ ಆ್ಯಪ್ ಓಪನ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅದು ಸಾಫ್ಟ್ ಕಾಪಿ ಇದ್ದಾಗ ಕ್ಲಿಕ್ ಮಾಡೋಕ್ಕಾಗುತ್ತೆ, ಹಾರ್ಡ್ ಕಾಪಿಯಲ್ಲಿ ಹಿಂಗೆ ಕ್ಲಿಕ್ ಮಾಡೋಕ್ಕಾಗುತ್ತಾ? ಅಲ್ಲ ಅವ್ರೇನ ಕ್ಲಿಕ್ ಮಾಡಪ್ಪ ಅಂದ್ರೆ ಸರ್ವರ್ ಬಿಸಿ ಸರ್. ಅಲ್ಲ ತೋರಿಸು ಮುಂಚೆ ನಿನ್ನ ಜೈಂಟ್ ನಮ್ಮ 30 ಬಂದು ಏನು ನೋಡಿದ್ರೆ 5 ಕಂಪ್ನಿ ತೋರಿಸಿದ್ನ. ಇವೆಲ್ಲ ಕಂಪನಿಗಳ ಹಾಕಿರೋದು ಅವರ ಒಂದು ಬರಲ್ಲ. ಇಲ್ಲಿ ಫುಲ್ ಹೆವಿ ಅಂದ್ರೆ ಹೆವಿ ಜನ ಸಾಗರ. BIT ಕಾಲೇಜ್ ಅಂತೆ. BTI ಯಪ್ಪ ನೋಡ್ರಿ ಇಲ್ಲಿ ನೀವು ನೋಡ್ರಿ ಅವನು ವಾಶ್ರೂಮಿಗೆ ಹೋಗಿ ಬಂದ ಇಂಟರ್ವ್ಯೂಗೆ ಹೋಗಲ್ಲ, ವಾಶ್ರೂಮ್ ತೊಳೆಯಕ್ಕೆ ಬಂದಾಳೆ. ಈಗಿನ ಜಸ್ಟ್ ಒಂದು ಇಂಟರ್ವ್ಯೂ ಕೊಟ್ಟು ಬಂದು. ಬಟ್ ಪ್ರೆಸೆಂಟ್ ಏನು ಅಂದರೆ ಇಲ್ಲಿ ಫಸ್ಟ್ ರೌಂಡಲ್ಲಿ ಏನಷ್ಟು ನಮಗೆ ಏನೂ ಕೇಳಲಿಲ್ಲ. ಬಟ್ ಇಂಡೈರೆಕ್ಟ್ಲಿ ಹೆಂಗೆ ಕರೀತವ್ರೆ ಅಂದರೆ ಸೆಕೆಂಡ್ ರೌಂಡಿಗೆ ನಮ್ಮನ್ನು ಕರೆದ್ರು. ನಿಮ್ಮನ್ನು ಕರೆದ್ರು? ಕರೆದಿಲ್ಲ ಬ್ರೋ, ಹೊರಗಡೆ ಅಂದರು. ಸೆಕೆಂಡ್ ರೌಂಡಿಗೆ ಕರೆದ್ರು. ಬಟ್ ಅಲ್ಲಿ ಏನು ಹೇಳಿದ್ರು ಅಂದರೆ ಇಲ್ಲಿ ಕೋರ್ಸ್ ಇರ್ತಂತೆ, ಆ ಕೋರ್ಸ್ಗೆ ನಾವು ಬೈ ಮಾಡಿ ಆ ಕೋರ್ಸ್ನ ಕಲ್ತ್ಬಿಟ್ಟು ಅಂದರೆ ಸಾಫ್ಟ್ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಾರೆ. ಅದನ್ನು ಹೇಳಿ ನಾವು ಕಂಪನಿಗೆ ಸೇರ್ಕೊಬೇಕಂತೆ. ಒನ್ ಕಂಪನಿ ಫ್ರಾಡ್. ಏನು ಫ್ಲಿಪ್ಕಾರ್ಟಾ? ನೋಡಿದೆ, ಫ್ಲಿಪ್ಕಾರ್ಟ್ ಐತೆ. ಹಾಂ, ರೋಲ್ಸ್ ಅಲ್ಲಿ ಡೆಲಿವರಿ ಬಾಯ್ಸು ಇದೆ. ಡೆಲಿವರಿ ಬಾಯ್ಸು. ಹಾಂ, 0 to 3 years ಎಕ್ಸ್ಪೀರಿಯನ್ಸ್ ಬೇಕಂತೆ. ಹಾಂ, ಸಂಬಳ ಬಂದ್ಬಿಟ್ಟು 20,000 ಇಂದ 55,000 ಕೊಡ್ತಾರಂತೆ. ನಾನು ಡೆಲಿವರಿ ಬಾಯ್ಸ್ ಇವನಿಗೆ ಸರ್ಜಾಪುರಲ್ಲೇ ಕೊಟ್ಬಿಡೋಕೆ ಕೆಲಸನ. ಧೂಳಿಗೆ ಸತ್ತೋಗಿರ್ತಾನೆ. ನಮ್ಮ ಹುಡುಗ ಈಗ ಇಂಟರ್ವ್ಯೂ ಕೊಡಕ್ಕೆ ಹೋಗ್ತಾನೆ. ಆಲ್ ದ ಬೆಸ್ಟ್ ಮಚ್ಚಿ, ಥ್ಯಾಂಕ್ ಯು ಬ್ರೋ. ಹೋಗ್ಬಾ. ಏನಾಯ್ತು ಹೇಳು. ಅವನು ಹೋದ್ಮೇಲೆ ನೆಕ್ಸ್ಟ್ ಇವನು ಹೋಗ್ತಾನೆ. ಇದನ್ನ ಮಗ ಯಾವಾಗಲೂ ಇವನೇನು ಹೇಳಿದಾನ ಮತ್ತ ಸ್ಲಿಪ್ಪರ್ಸ್ ಒಳಗೆ ಕರ್ಕೊಂಡಲ್ಲಿ ಹೋಗಿ ಮಚ್ಚಿ. ಆಲ್ ದ ಬೆಸ್ಟ್. ಇವನು ಇಂಟರ್ವ್ಯೂ ಅಂತವನ ಲೇ. ಅವ್ನು ನೋಡಿದ್ರೆ ಗೆಣಸ್ ಕೀಳಂಗಿದೆ ನೋಳೆ. ನಮ್ಮ ಕಾಲೇಜ್ ಜೂನಿಯರ್ ಇದ್ದಾಗ ನೋಡಿ. ಯಪ್ಪ ಇವನು ನೋಡಿದ್ರು ಮಗ ಮೀಸೆ ಎಲ್ಲ ಮಗ ಅಂತ ಕೇಳು. ಗುರು ನಿಜವಾಗ್ಲೂ ಜಾಬ್ ಮೇಳಾಗ ಯಾರು ಬರಲೇಬೇಡಿ, ಎಲ್ಲ ಫುಲ್ಲು ಸ್ಕ್ಯಾಮು. ಫುಲ್ಲು ಸ್ಕ್ಯಾಮ್. ಲೇ ನನ್ನ ಮಗಕ್ಕೆ ರೆಸ್ಯೂಮೆ ಕೊಡೋಕೆ ನಾಚಿಕೆ ಆಗುತ್ತೆ. 4 ವರ್ಷ ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿಬಿಟ್ಟು ನಮಗೆ ಕೆಳಗೆ ಎಷ್ಟು ಬೆಳೆದಿದ್ದು ಅವ್ನು ಮೇಲ್ಗಡೆ ಎಷ್ಟು ಬೆಳೆದಿಲ್ಲ. ನನ್ನ ಮಗಂಗೆ ಅವ್ನ ಕೈಗೆ ಹೋಗಿ ನಮ್ಮ ರೆಸ್ಯೂಮೆ ಕೊಡ್ಬೇಕಾ? ಯಪ್ಪ ನಕ್ಕನ್ ಕೆಲಸನೇ ಬೇಡ ಗುರು. ನಿಜವಾಗ್ಲೂ ಜಾಬ್ ಮೇಳಾಗ ಯಾರು ಬರಲೇಬೇಡಿ. ಇಟ್ಸ್ ವೇಸ್ಟ್ ಆಫ್ ಮನಿ ಆ್ಯಂಡ್ ವೇಸ್ಟ್ ಆಫ್ ಟೈಮ್. ಅದು ಸ್ಪೆಲ್ಲಿಂಗ್ ನೋಡು. ಇಲ್ಲಿ ಫಸ್ಟ್ ಸ್ಟೆಪ್ಪಿಗೆ ಎಸ್ ಹಾಕೋಣ. ಹೌಸ್ ವೈಫ್ಸ್ 300 ರೂಪಾಯಿ ಬೆನಿಫಿಟ್ಸ್ ಇದು. ಅಬ್ಬಾ ವಿ ಆರ್ ಹೈರಿಂಗ್ ಫಾರ್ ಇಂಟರ್ನ್ಶಿಪ್ ಅಪರ್ಚುನಿಟಿ. ನಾವು ಓದಿರೋದು ಇಂಜಿನಿಯರಿಂಗು, ಬಟ್ ಇದರಲ್ಲಿ ಇನ್ನೇಂದ್ರೆ ಹೌಸ್ ವೈಫ್ಸು ಕೂಡ ಇದು ಮಾಡ್ಬೋದು, ಕೆಲಸ ಮಾಡ್ಬೋದು ಇದರಲ್ಲಿ. ಅದ್ದೂರಿ ಇವೆಂಟ್ಸ್ ಅಲ್ಲ, ಅದ್ದೂರಿ ಇವೆಂಟ್ಸ್. ಆರ್ಕೆಸ್ಟ್ರಾ ಸಾಂಗ್ಸ್ ಬರುತ್ತೆ ನೋಡು, ಆರ್ಕೆಸ್ಟ್ರಾದಲ್ಲೆಲ್ಲ ಪ್ರೋಗ್ರಾಮ್ ಮಾಡ್ತಾರೆ ನೋಡು, ಅದ್ದೂರಿ ಇವೆಂಟ್ಸ್. ಡಿಂಕ ಚಿಕ್ಕ ಆರ್ಕೆಸ್ಟ್ರಾ ಈ ಥರ ತಗೊಂಡಿದ್ದಾರಲ್ಲ ಎಲ್ಲ ಕಂಪ್ನಿಗೂ ರೆಸ್ಯೂಮ್ ಕೊಡ್ತಾರಪ್ಪ ಅಷ್ಟೇ. ಇನ್ಫೋಸಿಸ್ ನಾವು ಎಲಿಜಿಬಲ್ ಕ್ಯಾಂಡಿಡೇಟ್ಸು. ಬಾರಲ್ಲೇ ಮುಂಚೆ ಟೋಟಲ್ ಎಷ್ಟು ಕಿಲೋಮೀಟರ್ ನಡೆದಿದ್ದೀವಿ 5 ಕಿಲೋಮೀಟರ್ ತೋರಿಸಿಲ್ಲ ಗುರು. ನೋಡಿ ಇಲ್ಲಿ 6,886 ಸ್ಟೆಪ್ಸ್ ಅಂದರೆ ನಿಯರ್ ಬೈ ಎಷ್ಟು 5.17 ಕಿಲೋಮೀಟರ್ಸ್ ಬರೀ ಇದ್ರೊಳಗೆ ನಡೆದಿದ್ದೀವಿ. ನಾನು ಆಲ್ಮೋಸ್ಟ್ 4 kg ಕಮ್ಮಿ ಮಾಡಿದ್ದೀನಿ. ಬಟ್ ಎಷ್ಟು ರೆಸ್ಯೂಮೆ ಸೇಲ್ ಆಗಿದ್ದಾವೆ? ಒಂದು ನಿಂದು ಅದು ಚಾನ್ಸಲ್ಲಿ ತೊಗೊಂಡೋಗಿದ್ದು. ಯಪ್ಪ ಗುರು, ನಾನು 80 ರೆಸ್ಯೂಮೆ ತಂದಿದ್ದೀನಿ. ನೀನು 15. ಹೇಳು, ಏನು ಮಚ್ಚಿ ಹೇಳ್ತೀಯಾ ಹೇಳು. ಯಾವತ್ತು ಜಾಬ್ ಮೇಳಗೆ ಹೋಗ್ಬೇಡಿ ಅಂತ ಹೇಳ್ತಾನೆ ನಮ್ಮ ಮಚ್ಚಿ ಏನು ಬಂದರೆ ಏನು ಪ್ರಯೋಜನ ಇಲ್ಲಿಗೆ? ಏನು ಪ್ರಯೋಜನ? ವೆಯ್ಟ್ ಲಾಸ್ ಮಾಡ್ಬೋದು, ಚೆನ್ನಾಗಿ ಕಾಲ್ ಸ್ಟ್ರಾಂಗ್ ಆಗುತ್ತೆ. ಲೆಗ್ ವರ್ಕೌಟ್ ಯಾರಿಗಾರು ಲೆಗ್ ವೀಕ್ ಇದೆ ಬನ್ನಿ ಜಾಬ್ ಮೇಳಗೆ. ಖಂಡಿತವಾಗ್ಲೂ ಇಫ್ ಇನ್ ಕೇಸ್ ನೀವೇನಾದರೂ ಸುಮ್ಮನೆ ಟಾಪ್ ಕಾಲೇಜಸ್ ಎಲ್ಲ ಓದ್ಬಿಟ್ಟು ಇಲ್ಲಿಗೆಲ್ಲ ಬಂದರೆ ಡಿಮೋಟಿವೇಟ್ ಆಗುತ್ತೆ. ಏನು ಮಚ್ಚಿ ಗೈಸ್, ಜೆನ್ಯೂನ್ ರಿಪ್ಲೈ ಏನು ಅಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಟಾಪ್ ಕಾಲೇಜಸ್ಸಲ್ಲಿ ಎಲ್ಲರೂ ಓದಿದ್ರೆ ದಯವಿಟ್ಟು ಅಲ್ಲೇ ಪ್ಲೇಸ್ಡ್ ಆಗಿಬಿಡ್ರಿ. ಇಲ್ಲಾಂದರೆ ಒಂದು ಬಿಸ್ನೆಸ್ ಏನಾದರೂ ಶುರು ಮಾಡಿಬಿಡಿ. ಅದನ್ನು ಬಿಟ್ಟರೆ ಆಫ್ ಕ್ಯಾಂಪಸ್ ಎಲ್ಲಾದರೂ ಟ್ರೈ ಮಾಡಿ. ಅದನ್ನು ಬಿಟ್ಟು ಇಫ್ ಇನ್ ಕೇಸ್ ಏನಾದರೂ ನೀವು ಜಾಬ್ ಮೇಳಕ್ಕೆ ಬಂದು ಅಟೆಂಡ್ ಮಾಡ್ತೀನಿ ಅಂದರೆ ಡಿಮೋಟಿವೇಟ್ ಆಗಿ 4 ವರ್ಷ ಏನಕ್ಕಾದರೂ ಇಂಜಿನಿಯರಿಂಗ್ ಮಾಡಿದ್ದೀನಿ ಅನ್ಸ್ಬಿಡುತ್ತೆ. ನಿಜ ಗುರು. ಬಿಟೆಕ್ ಅಂತೆ, ಬಿಟೆಕ್ ಎಮ್.ಟೆಕ್ MSc ಅಂತ ಹಾಕೋರೆ, ಪಕ್ಕದಲ್ಲಿ ಹೌಸ್ ವೈಫ್ ಅಂತ ಹಾಕೋರೆ. ಅವರು ಎಲಿಜಿಬಲ್ಲು. 4 ವರ್ಷ ಗೆಣ್ಸ್ಕೆತ್ತಿದ್ದೀವಾ ಗುರು? 300 ರೂಪಾಯಿ ಇಸ್ಕೊಂಡವ್ರೆ
ಒಬ್ಬೊಬ್ಬ ಹತ್ರ 300 ರೂಪಾಯಿ ಅಂದರು, ಹತ್ತತ್ರ 2,000 ಜನ ಬಂದವ್ರೆ. 3 to 6 ಅಂದರೆ 6 ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಯೂನಿವರ್ಸಿಟಿಯಿಂದ. ನೋಡಿ ಇಲ್ಲಿ ಇಂಟರ್ವ್ಯೂ ಯಾವ ಥರ ಮಾಡ್ತಾರೆ ಅಂದರೆ, ಟೆಲ್ ಅಬೌಟ್ ಯುವರ್ ಸೆಲ್ಫ್, ಟೆಲ್ ಅಬೌಟ್ ಯುವರ್ ರೆಸ್ಯೂಮೆ ಅಂತ ಹೇಳ್ಬಿಟ್ಟು ವಿಲ್ ಗೆಟ್ ಬ್ಯಾಕ್ ಯು ಸೂನ್ ಅಂತಾರೆ. ಅಷ್ಟೇ, ಇಷ್ಟೇ ಇಂಟರ್ವ್ಯೂ. ಏನು ಮಚ್ಚಿ, ಇಷ್ಟೇ ಇಂಟರ್ವ್ಯೂ. ಪ್ಲೇಸ್ ಆಗಿಬಿಡ್ತೀರಾ. ಈ ನನ್ನ ಮಗಂಗೆ ಇಂಟರ್ನ್ಶಿಪ್ ಕೊಡ್ತೀವಿ ಬರ್ತೀರಾ ಅಂತ ಹೇಳೋರೆ. ಸ್ಟೇ ಫಂಡ್ ಅಪ್ ಟು 20,000 ಅಂದರೆ, ಅಪ್ ಟು 20,000 ಅಂದರೆ ರೂಪಾಯಿಂದ 10,000 ರೂಪಾಯಿ 20,000 ತನಕ ಅಂದರೆ ಏನೊಂದು 8 ರಿಂದ 10,000 ಕೊಡ್ತಾರೆ ಅಷ್ಟೇ. ಗೂಗಲ್ CEO ಆ ಕಡೆ ಬಂದಿದ್ರೆ 20,000 20,000 ಕೊಡ್ತಾರೆ ಅಷ್ಟೇ. ಇಂದಿದ್ದ ಪರ್ಪಸ್ ಏನು ಅಂದರೆ, ಇಫ್ ಇನ್ ಕೇಸ್ ಫ್ಯೂಚರ್ಲ್ಲೂ ಮಾಡ್ತಿರ್ತಾರೆ ಇದನ್ನು, ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ನಾವು ಓಡಾಡಿದ್ದೆಲ್ಲ ಹಾಕಿದ್ದೀನಿ ವಿಡಿಯೋದಲ್ಲಿ, ನೋಡಿ ನೀವು ಏನು ಮಾಡ್ತೀರಾ ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.